ಒಂದೇ ಒಂದ್ಸಲ ಹೇಳ್ಬಿಡು ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ ಅಂತ. ಅಲ್ಲಿ ನೋಡು, ಮದ್ವೆ ಮಂಟಪ ರೆಡಿ ಇದೆ. ಆಸೆ ಮನೆ ಕೂಡ ನಮಗೋಸ್ಕರ ಕಾಯ್ತಾ ಇದೆ. ಇದೇ ಮಂಟಪದಲ್ಲಿ ನಿನಗೆ ಇನ್ನೊಂದ್ಸಲ ತಾಳಿ ಕಟ್ಬಿಡ್ತೀನಿ. ನಿನಗೋಸ್ಕರ ನಾನು 10 ಸಲ ಬೇಕಾದ್ರೂ ಮದುವೆ ಆಗ್ತೀನಿ. ಆದ್ರೆ ಆ 10 ಸಲ ನಿನಗ್ ಮಾತ್ರ ತಾಳಿ ಕಟ್ತೀನಿ. ಒಂದೇ ಒಂದ್ಸಲ ಹೇಳು ನಿನ್ ಮನ್ಸಲ್ಲಿ ನಾನು ಇದ್ದೀನಿ ಅಂತ ಪ್ಲೀಸ್. ಇಲ್ಲಾಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತನಾದ್ರೂ ಹೇಳು. ಇಲ್ಲಿ ನಾನಿದ್ದೀನಿ. ನನ್ ಮೇಲೆ ಅಣೆಗ್ಲು ಸುಳ್ಳು ಹೇಳ್ಬೇಡ, ನಿಜ ಹೇಳು. ನಿನಗೆ ನನ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅರ್ಜುನ್ ಸರ್, ನನಗಿಲ್ಲ. ಇಷ್ಟೊಂದು ಪ್ರೀತಿ ಇಟ್ಕೊಂಡು ಮತ್ತೆ ಯಾಕೆ ಹೀಗೆ ಮಾಡ್ತಿದ್ದೆ? ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ಬಾರ್ದು. ನಡಿ, ಈಗಲೇ ಹೋಗಿ ಎಲ್ರ ಮುಂದೆ ನಿನಗೆ ಮರುಮಂಗಲ್ಯ ಧಾರಣೆ ಮಾಡ್ತೀನಿ. ಬಾ. Sir, I love you so much. ನಾ ಇಷ್ಟೊತ್ತು ಕಂಡಿದ್ದ ಕನಸ. ಪುರೋಹಿತರು ಬೇರೆ ಸೀರೆ ಉಡ್ಸಿ ಬೇಗ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಮದ್ವೆ ಹೆಣ್ಣಿನ ಮೇಕಪ್ ಏನಿಲ್ಲ ಅಂದ್ರೂ 1 hour ಆದ್ರೂ ಬೇಕೇ ಬೇಕು. ಏನ್ ಮಾಡ್ಲಿ ನಾನು? ಫೋನ್ ಬೇರೆ ಪಿಕ್ ಮಾಡ್ತಿಲ್ಲ ಅವಳು. ಛೇ, ಮೀರಾ 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 ಎಲ್ಲೋದ್ಲು? ಅಜ್ಜಿ, ಮೀರೇ ನೋಡಿದ್ರಾ? ಅಯ್ಯೋ, ಆ ದರಿದ್ರನ ನಾನು ಯಾಕೆ ನೋಡ್ಲಿ? ಅಯ್ಯೋ ಅಜ್ಜಿ, ಮೀರಾ ಎಲ್ಲೂ ಕಾಣಿಸ್ತಿಲ್ಲ. ಅಂದ್ರೆ ಮೀರಾ ಮದ್ವೆ ಮಂಟಪ ಬಿಟ್ಟು ಹೊಟ್ಟೋದ್ಲ? ಅಯ್ಯೋ ದೇವ್ರೆ, ಎಂತ ಸುದ್ದಿ ಕೊಟ್ಟಪ್ಪ. ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ಕಡೆ. ಪುರೋಹಿತರು ಬೇರೆ ಇನ್ನು 30 ನಿಮಿಷದಲ್ಲಿ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬ ಅಂತ ಹೇಳಿದ್ರು. ಈ ಪುರೋಹಿತ ಬೇರೆ ಮಾಡಕ್ ಕೆಲ್ಸಿಲ್ಲ. ನಡೀದಲ್ಲೇ ಇರೋ ಮದ್ವೆಗೆ ಶಾಸ್ತ್ರಗಳು ಮಾಡಕ್ ಕೂತಿದ್ದಾರೆ. ಏನಂದ್ರಿ? ನಿನ್ ಕೆಲ್ಸ ನೋಡ್ಕೊಂಡು ಹೋಗು ಅಂದೆ. ಛೇ, ಎಲ್ಲಿ ಹೋದ್ಲಿಳು? ಮೀರಾ? ಅಪ್ಪ ದೇವ್ರಿ, ಆ ಮೀರಾ ಎಲ್ಲಿ ಹೋಗಿದ್ದಾಳೋ ಅಲ್ಲೇ ಇದ್ಬಿಡ್ಲಿ. ಯಾವುದೇ ಕಾರಣಕ್ಕೂ ಅವಳು ಬರಬಾರ್ದು. ನಿನ್ಗೆ 101 ಕಾಯಿ ಹೊಡಿತೀನಿ ಕಣಪ್ಪ, 101 ಕಾಯಿ ಹೊಡಿತೀನಿ. ಎಂತ ಒಳ್ಳೆ ಸುದ್ದಿ ಹೇಳಿದ್ಲಿ ಇವಳು. ಏನ್ ಸರ್ ನೀವು? ಮುಹೂರ್ತಕ್ಕೆ ಲೇಟ್ ಆಗುತ್ತೆ, ಪಂಚಶಾಲೆ ಹಾಕೊಂಡು ರೆಡಿ ಆಗಿ ಅಂತಂದ್ರೆ ಕನ್ಸ್ ಕಾಣ್ಕೊಂಡು ನಿಂತಿದ್ದೀರಲ್ಲ. ನೋಡು, ನಾನು ಪಂಚೆನಾದ್ರೂ ಹಾಕೋತೀನಿ, ಪ್ಯಾಂಟ್ ಆದ್ರೂ ಹಾಕೋತೀನಿ. ಅದನ್ನ ಕಟ್ಕೊಂಡು ನಿನಗೇನು? ಸುಮ್ನೆ ಉಲ್ಟಾ ಸೀದೆಲ್ಲ ಮಾತಾಡ್ಬಿಡಿ ನೀವು. ಮದ್ವೆ ಗಂಡು ನೀವು, ಸಾಂಪ್ರದಾಯಿಕವಾಗಿ ಪಂಚಶಾಲೆನೇ ಹಾಕೋಬೇಕು, ಅದೇ ಶ್ರೇಷ್ಠ. ಹಲೋ, ನಮ್ಮ ಹುಡುಗಿ ಇಂಥದ್ದೇ ಬಟ್ಟೆ ಹಾಕೊಂಡ್ ಬಾ ಅಂತ ನನಗೆ ಹೇಳಲ್ಲ. ನಾನು ಸಿಂಪಲ್ ಆಗಿ ಒಂದು ಚಡ್ಡಿ ಬನಿನ ಹಾಕೊಂಡು ಬಂದ್ರು ಮೀರಾ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊತಾಳೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ತಲೆ ಹಟ್ಟೆ ಮಾಡ್ಬೇಡಿ. ಪಂಚೆ ಉಟ್ಕೊಳ್ಳಿ. ನನಗ್ ಪಂಚೆ ಉಡಕ್ ಬರಲ್ಲ.
ಬಾ ನೋಡಿ ಸರ್, ಸುಮ್ಮನೆ ತರಲೆ ಮಾಡಬೇಡಿ. ನೋಡು, ನಾನು ಪಂಚೆ ಉಟ್ಕೊಂಡು ಮದುವೆಗೆ ಬರಬೇಕು ಅಂದ್ರೆ ನೀನೇ ಇವತ್ತು ನನಗೆ ಪಂಚೆ ಉಡಿಸ್ಬೇಕು ಅಷ್ಟೇ. ಓ ಓ ಎಷ್ಟು ಇರಿಟೇಟ್ ಮಾಡ್ತೀರಾ ಸರ್ ನೀವು? ರಾಮ, ಥ್ಯಾಂಕ್ಸ್ ನಾನು ಕೊಟ್ಟಿರೋ ಸೀರೆ ಉಟ್ಕೊಂಡಿರೋದಕ್ಕೆ. ಬೈ ದ ವೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ಸ್. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ?